ರೈತರಿಗೆ ಹಣ್ಣು ಬೆಳೆಗಾರರ ರೈತ ಸಂಘ ಒಂದು ಎಚ್ಚರಿಕೆಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ರೈತರೇ, ಈ ಹಣ್ಣು ಬೆಳೆಗಾರರ ರೈತ ಸಂಘ ಕಳೆದ 10 ವರ್ಷಗಳಿಂದ ಸೇಬು ಹಣ್ಣಿನ ಸಂಶೋಧನೆಯಲ್ಲಿ ತೊಡಗಿದೆ. ನಮ್ಮ ಈ ರೈತ ಸಂಶೋಧನಾ ಕೇಂದ್ರದಲ್ಲಿ ಸೇಬು ಹಣ್ಣಿನ ವಿವಿಧ ತಳಿಗಳ ರೂಟ್ ಸ್ಟಾಕ್ ಅಂದ್ರೆ ತಾಯಿ ಬೇರುಗಳನ್ನು ತರಿಸಿ ಹಾಕಿ ಕರ್ನಾಟಕದ ಹವಾಮಾನದಲ್ಲಿ ಅತಿ ಹೆಚ್ಚು ಬೆಳೆ ಕೊಡತಕ್ಕಂತಹ ತಳಿಗಳನ್ನ ನಾವು ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಹೊರಟಿರ್ತೀವಿ. ಕೇಂದ್ರ ಸರ್ಕಾರದಿಂದ ಬಂದಂತಹ ವಿಜ್ಞಾನಿಗಳು ಕರ್ನಾಟಕ ರಾಜ್ಯಕ್ಕಾಗಿಯೇ 2 ತಳಿಗಳನ್ನ ಅವರು ಪರಿಚಯ ಮಾಡೋದಕ್ಕೆ ಹೇಳಿದ್ದಾರೆ. ಈ ತಳಿಗಳು ಯಾವುವು ಅಂತ ಅಂದ್ರೆ ಕರ್ನಾಟಕ ರೆಡ್ ಎನ್ನುವ ಒಂದು ವೆರೈಟಿ ಮತ್ತು ಕರ್ನಾಟಕ ಗ್ರೀನ್ ಎನ್ನುವ ಮತ್ತೊಂದು ವೆರೈಟಿ. ಈ 2 ಸೇಬು ಹಣ್ಣಿನ ತಳಿಗಳು ಕರ್ನಾಟಕ ರಾಜ್ಯಕ್ಕಾಗಿಯೇ ತಯಾರು ಮಾಡಿಸಿದಂತಹ ತಳಿಗಳು. ರೈತರೇ, ನೀವು ಜ್ಞಾಪಕದಲ್ಲಿ ಇಡಬೇಕು, ಸೇಬು ಹಣ್ಣಿನ ಬೆಳೆ ಒಂದು ನಿರ್ದಿಷ್ಟ ಹವಾಮಾನದಲ್ಲಿ ಬೆಳೆಯುವ ತಳಿಗಳಾಗಿರ್ತವೆ. ಭಾರತ ದೇಶದಲ್ಲಿ 3 ರೀತಿಯ ಹವಾಮಾನ ನಮ್ಮ ದೇಶದ ಮೇಲೆ ಪ್ರಭಾವ ಬೀರುತ್ತೆ. ಕೇಂದ್ರ ಸರ್ಕಾರದ ವಿಜ್ಞಾನಿಗಳು ಕರ್ನಾಟಕದಲ್ಲಿ ಬೆಳೆಯುವ ಸೇಬು ಹಣ್ಣಿನ ತಳಿಯನ್ನ ಒಂದು ವಿಶೇಷ ತಾಯಿ ಬೇರಿನಿಂದ ತಯಾರು ಮಾಡಿರುತ್ತಾರೆ. ಇಲ್ಲಿ ತಾಯಿ ಬೇರು ಅಂದರೆ ವಿಶೇಷ, ಇದನ್ನ ಸೇಬು ಹಣ್ಣಿನ ಭಾಷೆಯಲ್ಲಿ ರೂಟ್ ಸ್ಟಾಕ್ ಎಂದು ಕರೆಯುತ್ತಾರೆ. ಈ ತಳಿ ಹಣ್ಣು ಬೆಳೆಗಾರರ ಸಂಘ ರೈತರಿಗೆ ಎಚ್ಚರಿಕೆ ಕೊಡ್ತಾ ಇದೆ. ಪಂಜಾಬ್, ರಾಜಸ್ಥಾನ, ಬಿಹಾರ, ಮಧ್ಯಪ್ರದೇಶ, ಹರಿಯಾಣ ಈ ರಾಜ್ಯಗಳಲ್ಲಿ ಬೆಳೆ ಕೊಡುವ ಸೇಬು ಹಣ್ಣಿನ ಗಿಡಗಳು ಕರ್ನಾಟಕಕ್ಕೆ ಸೂಕ್ತವಲ್ಲ. ಈ ರಾಜ್ಯಗಳಲ್ಲಿ ಬೆಳೆಯುವ ಅಣ್ಣ ಮತ್ತು HRMA 99, ಗೋಲ್ಡನ್ ಡೋರ್ಸೈಟ್ ಈ ತಳಿಯ ಗಿಡಗಳಿಗೆ 5 ಡಿಗ್ರಿಯ ಹವಾಮಾನ ಬೇಕಾಗಿರುತ್ತದೆ. ಅಂದ್ರೆ ಚಳಿಗಾಲದಲ್ಲಿ 5 ಡಿಗ್ರಿ ಹವಾಮಾನ ಇದ್ದರೆ ಈ ತಳಿಗಳು ಹೆಚ್ಚು ಹೂವು ಮತ್ತು ಹೂವುಗಳು ಬಿಟ್ಟು ಕಾಯಿಗಳಾಗ್ತವೆ. ಉತ್ತರ ಪ್ರದೇಶದ ರಾಜ್ಯಗಳಲ್ಲಿ ಇರುವ ನರ್ಸರಿಗಳು ಈ ತಳಿಯ ಗಿಡಗಳನ್ನ ತಯಾರು ಮಾಡಿ ದಕ್ಷಿಣ ಭಾರತಕ್ಕೆ ಈ ತಳಿಗಳನ್ನ ಕಳಿಸುತ್ತವೆ. ಈ ತಳಿಗಳು ಕರ್ನಾಟಕ ರಾಜ್ಯಕ್ಕೆ ಸೂಕ್ತವಲ್ಲ ಎಂಬುದನ್ನ ನೀವು ಜ್ಞಾಪಕದಲ್ಲಿ ಇಡಬೇಕು. ಏಕೆಂದರೆ ಈ ತಳಿಗಳಿಗೆ 5 ಡಿಗ್ರಿ ಚಳಿ ಬೇಕಾಗಿರುತ್ತದೆ. ಆ ಚಳಿ ನಮ್ಮಲ್ಲಿ ಇರುವುದಿಲ್ಲ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಚಳಿಗಾಲದಲ್ಲಿ 20 ಡಿಗ್ರಿ ಮಾತ್ರ ಚಳಿಗಾಲ ಇರುತ್ತದೆ. ಆದ್ದರಿಂದ ಈ ಸೇಬು ಹಣ್ಣಿನ ಗಿಡಗಳಲ್ಲಿ ಹೆಚ್ಚು ಹೂವುಗಳು ಬಂದು ಕಾಯಿ ಕಚ್ಚುವುದಿಲ್ಲ. ಈ ತಳಿ ಆದ್ದರಿಂದ ರೈತರೇ, ನೀವು ಸೇಬು ಹಣ್ಣಿನ ಗಿಡಗಳನ್ನು ಕಂಡಲ್ಲಿ ಕೊಂಡುಕೊಳ್ಳಬೇಡಿ. ಎಲ್ಲ ಸೇಬು ಹಣ್ಣಿನ ತಳಿಗಳು ಒಂದೇ ರೀತಿ ಇರುವುದಿಲ್ಲ. ಸೇಬು ಹಣ್ಣಿನ ತಳಿಗಳಲ್ಲಿ 7500 ಜಾತಿಯ ಸೇಬು ಹಣ್ಣಿನ ತಳಿಗಳಿವೆ. ಸೇಬು ಹಣ್ಣಿನ ತಳಿಯ ಬಗ್ಗೆ ಅನುಭವ ಇಲ್ಲದ ಖಾಸಗಿ ವ್ಯಕ್ತಿಗಳಿಂದಾಗಲಿ ಹಾಗೂ ನರ್ಸರಿಗಳಿಂದಾಗಲಿ ಸೇಬು ಹಣ್ಣಿನ ಗಿಡಗಳನ್ನ ಕೊಂಡುಕೊಳ್ಳೋದಕ್ಕೆ ಹೋಗಬೇಡಿ. ಏಕೆಂದ್ರೆ ಇವರಿಗೆ ಈ ಸೇಬು ಹಣ್ಣಿನ ತಳಿಯ ಬಗ್ಗೆ ಕನಿಷ್ಠ ತಿಳುವಳಿಕೆ ಸಹ ಇರುವುದಿಲ್ಲ. ಸೇಬು ಹಣ್ಣಿನ ತಳಿಗೆ ರೂಟ್ ಸ್ಟಾಕ್ ಎಂದ್ರೆ ತಾಯಿ ಬೇರನ್ನ ಹೊಂದಾಣಿಕೆ ಮಾಡಿ ಜೋಡಿಸಿರ್ತಾರೆ. ಅದರಲ್ಲಿ ಯಾವ ತಾಯಿ ಬೇರು ಹಾಕಿದ್ರೆ ಅತಿ ಹೆಚ್ಚು ಹಣ್ಣುಗಳು ಬರ್ತವೆ ಅನ್ನೋದು ಸಮೇತ ಇವರಿಗೆ ಗೊತ್ತಿರೋದಿಲ್ಲ. ನೀವು ಯೂಟ್ಯೂಬ್ ನಲ್ಲಿ ನೋಡಿ, ಅಲ್ಲಿ ಇಲ್ಲಿ ಬೆಳೆದಿದ್ದಾರೆ, ಅವರಲ್ಲಿ ಸೇಬು ಹಣ್ಣು ಬಂದಿದೆ, ಇವರಲ್ಲಿ ಸೇಬು ಹಣ್ಣು ಬಂದಿದೆ. ಇಲ್ಲ, ಆ ಗಿಡಗಳು ಬೋದು ಬೆಳೀತವೆ. ನಾನು ಮೇಲೆ ಹೇಳಿರೋದಕ್ಕಂತ ಅಣ್ಣ ತಳಿ ಆಗಲಿ, ಗೋಲ್ಡನ್ ಡೋರ್ಸೆಟ್ ಆಗಲಿ, HRMA 99 ಆಗಲಿ ಈ ಗಿಡಗಳಿಗೆ ವಿಶೇಷ ತಾಯಿ ಬೇರುಗಳನ್ನು ಹಾಕಿಸಿ ಗಿಡ ಮಾಡಿರೋದಿಲ್ಲ. ಈ ತಳಿಯ ಗಿಡಗಳು ಬೋದು ಬೆಳೀತವೆ ಅಂದ್ರೆ ಗಿಡ ನೋಡೋದಕ್ಕೆ ಸುಂದರವಾಗಿ ಕಾಣುತ್ತೆ, ಆದ್ರೆ ಗಿಡಕ್ಕೆ ತಕ್ಕನಾಗಿ ಕಾಯಿಗಳು ಇರೋದಿಲ್ಲ. ಅಂದ್ರೆ ಅತಿ ಹೆಚ್ಚು ಇಳುವರಿ ಈ ಸೇಬಿನ ಗಿಡಗಳಲ್ಲಿ ಬರೋದಿಲ್ಲ. ಇವು ಮೊದಲನೇ ವರ್ಷ ಬರೇ 2 kg 3 kg ಇವುಗಳನ್ನ ಬಿಟ್ಟಿರ್ತವೆ. ಎಂದು ಹಾಕದ ಸೇಬು ಹಣ್ಣಿನ ಗಿಡಗಳನ್ನು ಹಾಕದ ರೈತರು ಈ ಗಿಡಗಳನ್ನು ತಗೊಂಡೋಗಿ ಹಾಕಿ ನಮ್ಮಲ್ಲಿ ಸೇಬು ಬಿಟ್ಟಿದೆ ಎಂದು ಪ್ರಚಾರ ಮಾಡುತ್ತೆ. ಯೂಟ್ಯೂಬ್ ಅಲ್ಲಿ ಜಾಹೀರಾತು ಕೊಡತಕ್ಕಂತಹ ಅಥವಾ ಪ್ರಚಾರ ಮಾಡತಕ್ಕಂತಹ ಈ ತಳಿಗಳು ಕರ್ನಾಟಕ ರಾಜ್ಯದ ಹವಾಮಾನಕ್ಕೆ ಸೂಕ್ತವಾದ ತಳಿಗಳಲ್ಲ. ಈ ತಳಿಯ ಗಿಡಗಳು ಹೆಚ್ಚು ಸೈಜ್ ಇರೋದಿಲ್ಲ, ಅಂದರೆ ತೂಕನೂ ಬರುವುದಿಲ್ಲ ಮತ್ತು ತಿನ್ನುವುದಕ್ಕೆ ಅತಿ ಹೆಚ್ಚು ರುಚಿಯಿಂದ ಕೂಡಿರುವುದಿಲ್ಲ ಎಂದು ಸೇಬು ಹಣ್ಣು ಬೆಳೆಯದ ರೈತರು ಈ ಸೇಬು ಹಣ್ಣಿನ ತಳಿಗಳನ್ನು ತಂದು ಹಾಕಿ ಇವರು
ಈ ನರ್ಸರಿ ಮಾಫಿಯಾಗಳ ಜೊತೆ ಸೇರಿಕೊಂಡು, ಅಂದರೆ ಈ ತಳಿಯ ಗಿಡಗಳನ್ನು ಯಾರ್ಯಾರು ತರಿಸ್ತಾ ಇದ್ದಾರೆ ಅವ್ರ ಜೊತೆ ಸೇರ್ಕೊಂಡು ಇವುಗಳನ್ನ ಪ್ರಚಾರ ಮಾಡುತ್ತಾರೆ. ಹಣ್ಣು ಬೆಳೆಗಾರರ ಸಂಘದಲ್ಲಿ ಮಾತ್ರವೇ ಕರ್ನಾಟಕದಲ್ಲಿ ಬೆಳೆಯತಕ್ಕಂತಹ, ಕರ್ನಾಟಕದ ಹವಾಮಾನಕ್ಕೆ ಒಗ್ಗತಕ್ಕಂತಹ ಸೇಬು ಹಣ್ಣಿನ ಗಿಡಗಳು ಸಿಗುತ್ತವೆ. ಇವು ವಿಶೇಷ ತಾಯಿ ಬೇರಿನಿಂದ ಈ ಗಿಡಗಳನ್ನ ತಯಾರು ಮಾಡಲಾಗಿರುತ್ತದೆ. ಆದ್ದರಿಂದ ಇಲ್ಲಿ ಬೆಳೆಯುವ, ಇಲ್ಲಿ ಕೊಂಡುಕೊಳ್ಳುವ ಸೇಬು ಹಣ್ಣಿನ ಗಿಡಗಳಲ್ಲಿ ಹೆಚ್ಚು ಇಳುವರಿ ಬರುವುದು ಖಾತರಿಯಾಗಿ ಬರುತ್ತದೆ.